ಮೇಡಮ್, ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋನು ಇಲ್ಲೇ ಮನೆ ಆಚೆ ಇದ್ದಾನೆ, ಇನ್ನೇನು ಬಂದೇ ಬಿಡ್ತಾನೆ. ಆದ್ರೆ ಈ ಭೂಮಿ ನೋಡಿದ್ರೆ ಇನ್ನೂ ಬಂದಿಲ್ಲ, ಜೊತೆಗೆ ಅಜಿತ್ ಕೂಡ ಬಂದ್ರೆ ಏನ್ ಮಾಡೋದು? ಡೋಂಟ್ ವರಿ, ಡೈಲಿ ಅವಳು ಲಂಚ್ ಬಾಕ್ಸ್ ನ ಪ್ಯಾಕ್ ಮಾಡ್ಕೊಳಕ್ಕೆ ಒಬ್ಳೆ ಇಷ್ಟೊತ್ತಲ್ಲಿ ಕೆಳಗ್ ಬರ್ತಾಳೆ. ಅದಕ್ಕೆ ಅವ್ರನ್ನ ಈ ಟೈಮ್ಗೆ ಬರಕ್ ಹೇಳಿದ್ದು. ದೇವಿ ಅಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪುಟ್ಟಿ. ಅಂಗಡಿಗೆ ಹೋಗೋದಕ್ಕೆ ರೆಡಿ ಆದ್ಯಾ? ಸರಿನಮ್ಮ, ತಿಂಡಿ ಎಲ್ಲ ರೆಡಿ ಇದೆ, ನೀನ್ ಪ್ಯಾಕ್ ಮಾಡ್ಕೋತಾ ಇರು. ಅಮ್ಮಂಗೆ ತಿಂಡಿಗೂ ಮೊದ್ಲು ಮಾತ್ರೆ ಕೊಡ್ಬೇಕಲ್ಲ, ಅದನ್ನ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಎಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ. ಸರಿ ಅತ್ತೆ. ಎಕ್ಸ್ಕ್ಯೂಸ್ ಮೀ, ಯಾರ್ ನೀವು? ಯಾರ್ ಬೇಕಿತ್ತು? ದೇವಯಾನಿ ಅವ್ರ ಮನೆ ಇದೆನಾ? ಹೌದು, ಒಂದ್ ನಿಮಿಷ ರೀ. ಅಮ್ಮ, ದೇವಿಯಾನಿ ಅಮ್ಮ. ಏನಮ್ಮ? ಯಾರು ನಿಮ್ ಹುಡ್ಕೊಂಡ್ ಬಂದಿದ್ದಾರೆ, ನೀವ್ ಯಾರಿಗಾದ್ರೂ ಬರೋದಕ್ಕೆ ಹೇಳಿದ್ರಾ? ಪುಟ್ಟಿ, ಯಾಕೋ ನಿನ್ನೆಯಿಂದ ತುಂಬಾ ಸುಸ್ತು. ಶುಗರ್ ವೇರಿ ಆಗಿದೆಯಾ ಅಂತ ಚೆಕ್ ಮಾಡಿಸ್ಬೇಕಿತ್ತು, ಅದಕ್ಕೆ ಬ್ಲಡ್ ಸ್ಯಾಂಪಲ್ ಕೊಡೋಣ ಅಂತ ಬರಕ್ ಹೇಳಿದ್ದೆ. ಕರಿ ಪುಟ್ಟಿ ಕರಿ. ಅಯ್ಯೋ ಬನ್ನಿ, ಬೇಗ ಬನ್ನಿ. ಹಲೋ ಮೇಡಮ್, ಹೇಗಿದ್ದೀರಾ? ದೇವಿಯಾನಿ ಅಮ್ಮ, ಹೋದ್ ವಾರ ನೀವು ಬ್ಲಡ್ ಚೆಕಪ್ ಮಾಡಿಸಿದಾಗ ಶುಗರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಮಾಡಿಸ್ತಿದ್ದೀರಾ? ಅಂಜುದೇ ಯೋಚನೆ ಆಗ್ಬಿಟ್ಟಿದೆ ಭೂಮಿ. ಅವಳ ಭವಿಷ್ಯದ ಬಗ್ಗೆನೇ ಯೋಚನೆ. ಅವಳ ಬಗ್ಗೆ ಯೋಚನೆ ಮಾಡ್ತಾ ರಾತ್ರಿ ಇಡೀ ನಿದ್ದೆನೆ ಮಾಡಲ್ಲ. ಅದೆಲ್ಲೇ ಭೂಮಿ, ನಿನಗೆ BP ಶುಗರ್ ಏನಾದ್ರೂ ಇದೆಯಾ? ಅಯ್ಯೋ ಅಮ್ಮ, ನಂಗೆ ಆ ರೀತಿ ಸಮಸ್ಯೆ ಯಾವ್ದೂ ಇಲ್ಲ. ಸಮಸ್ಯೆ ಬರೋವರೆಗೂ ಕಾಯ್ಬಾರ್ದು ಪುಟಿ. ಹುಷಾರ್ ತಪ್ಪೋಕ್ ಮುಂಚೆನೆ ಹೆಲ್ತ್ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದಲ್ವಾ? ನಮ್ಮ ಆರೋಗ್ಯದ ಬಗ್ಗೆ ಇಂಚಿಂಚು ಕಾಳಜಿ ನಮ್ಗಿರ್ಬೇಕು. ನನ್ ಸಮಾಧಾನಕ್ಕೆ ಒಂದ್ಸಲ ನೀನು ಬ್ಲಡ್ ಟೆಸ್ಟ್ ಕೊಟ್ಬಿಡು. ಹೆಂಗು ಬಂದಿದ್ದಾರ ಅವರು? ಅಮ್ಮ, ಆದ್ರೆ ನಂಗೆ ಸೂಜಿ ಅಂದ್ರೆ ಭಯ. ಭೂಮಿ, ಶುಗರು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಗೊತ್ತಾಗ್ಬಿಡತ್ತೆ. ಅಮ್ಮ, ನಮ್ಗೆ ತುಂಬಾ ಭಯ ಅಮ್ಮ, ನಂಗಾಗಲ್ಲ. ನೋಡು, ನನ್ನನ್ನ ನೀನು ಅಮ್ಮ ಅಂತ ಕರಿತೀಯ, ನಾನಿರುವಾಗ ಎಂತ ಭಯ ನಿನ್ಗೆ? ಧೈರ್ಯವಾಗಿ ಮಾಡಿಸ್ಕೊ. ಸುಮ್ನೆ ನನ್ ಮಾತು ಕೇಳಮ್ಮ, ಇಲ್ಲ ಅಂದ್ರೆ ನೀನ್ ನನ್ ಮಾತು ಕೇಳಿಲ್ಲ ಅಂತ ನನ್ಗಿನ್ನೂ ಟೆನ್ಷನ್ ಆಗುತ್ತೆ ನೋಡು. ಅಯ್ಯೋ ಬೇಡ, ನೀವ್ ಬನ್ನಿ, ನನ್ ರಕ್ತನೂ ತಗೊಳ್ಳಿ. ಮೇಲ್ ಕೂತ್ಕೊಬಮ್ಮ, ಏನಾಗಲ್ಲ, ಹೆದರ್ಕೋಬಾರ್ದು. ಸಾಯ್ಬ್ರೆ, ಕಣ್ಮುಚ್ಕೋ, ನಾನು ಇಲ್ಲೇ ಇದ್ದೀನಲ್ಲ. ಅಷ್ಟೇ, ಹಾಗೆ ಹೋಯ್ತು. ಉಜ್ಬೇಡ, ಕೈ ಹೀಗೆ ಇಟ್ಕೊ. ಓಕೆ, ಆಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ಯಾ, ಹಾಗೆ ಹೋಯ್ತು. ಅಲ್ಲ ಚಿಕ್ಕಮ್ಮ, ನೀವ್ ಈ ಭೂಮಿ ಬಗ್ಗೆ ಇಷ್ಟೊಂದು ಕಾಳಜಿ ಯಾಕೆ ತೋರಿಸ್ತೀರಾ ಅಂತ. ಮೊದ್ಲೇ ಅಜಿತ್ಗೆ ನಿಮ್ ಮೇಲೆ ಡೌಟು. ಈಗ ಈ ಶುಗರ್ ಟೆಸ್ಟ್ ಮಾಡಿಸ್ತಿರೋದೆಲ್ಲಾದ್ರೂ ಅಜಿತ್ಗೆ ಗೊತ್ತಾದ್ರೆ ಮತ್ತೆ ನಿಮ್ ಮೇಲೆ ಏನಾದ್ರೂ ತಪ್ಪು ಹುಡುಕ್ತಾನೆ. ಓಹ್ ಹೌದಲ್ವಾ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅಮ್ಮ, ತಲೆ ಕೆಡ್ಸ್ಕೋಬೇಡಿ, ನಾನು ಇದನ್ನ ಸಾಯ್ಬ ಗಮನಕ್ಕೆ ತರೋದಿಲ್ಲ. ಥ್ಯಾಂಕ್ ಯು ಪುಟ್ಟಿ, ಎಷ್ಟು ಅರ್ಥ ಮಾಡ್ಕೊಂಡಿದ್ಯೆ. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಅಂಗಡಿಗೆ ಲೇಟ್ ಆಗ್ತಿದೆ, ನಾನು ಹೋಗಿ ಟಿಫನ್ ಕಟ್ತೀನಿ. ಬಾ, ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ. ಅಯ್ಯೋ ಬೇಡ ಅಮ್ಮ, ಮೊದ್ಲೇ ಸುಸ್ತಾಗ್ತಿದೆ ಅಂತ ಹೇಳಿದ್ರಿ, ನೀವು ಕುತ್ಕೊಂಡು ರೆಸ್ಟ್ ಮಾಡಿ. ಅಲ್ಲ ಪರವಾಗಿಲ್ಲ ಅಮ್ಮ. ನಾನು ನಿನ್ನ ಮನಸಾರೆ ಪ್ರೀತಿಸ್ತಿದ್ದೀನಿ. ಐ ಲವ್ ಯು ಭೂಮಿ. ಸಾಹೇಬ್ರೆ, ನನ್ಗೆ ನೀವು ಐ ಲವ್ ಯು ಭೂಮಿ ಅಂತ ಹೇಳ್ದಂಗೆ ಕೇಳಿಸ್ತು. ಏಯ್, ನನ್ಗೇನಾರು ತಲೆ ಕೆಟ್ಟಿದ್ಯಾ ಅನ್ಕೊಳಿಗೆ? ನಿನಗೆ ಹೋಗಿ ಹೋಗಿ ಐ ಲವ್ ಯು ಅಂತ ಹೇಳೋದಕ್ಕೆ? ಸರಿ, ಮತ್ತೆ ನೀನ್ ಹೇಳ್ತಿದ್ದು? ಐ ಲವ್ ಯು ಭೂಮಿ ಅಂತೆಲ್ಲ ಹೇಳಿದ್ ನಾನು. ಅಯ್ಯಯ್ಯೋ ಭೂಮಿ, ಮದ್ವೆ ಆಗಿ ಹೊಸದಾಗಿ ಬಂದಲ್ಲ, ಅವಾಗ ನೀನು ಟವಲ್ ಹಾಕಿದಾಗ ನಾನ್ ಬೈತಿದ್ದೆ, ಅಯ್ಯೋ ಈ ವಿಲ್ಡೆ ಟವಲ್ ಹಾಕ್ಬೇಡ ಹಾಗೆ ಅಂತ. ಈಗ 4 ತಿಂಗಳಲ್ಲಿ ನಾನು ನಿನ್ನ ಅಭ್ಯಾಸನೇ ಕಲ್ತ್ಕೊಂಡ್ಬಿಟ್ಟಿನಿ. ಅದಕ್ಕೆ ಅಯ್ಯಯ್ಯೋ ಚೆನ್ನಾಗಿದ್ದಲ್ಲೋ, ಯಾಕೆ ಇಷ್ಟೊಂದು ಹಾಳಾಗುತ್ತೆ, ಅಯ್ಯಯ್ಯೋ ಭೂಮಿಯಿಂದನೇ ಇದು ಅಂತ ಅನ್ಕೋಕೆ. ಸಾಕು ಅಯ್ಯೋ ಸಾಹೇಬ್ರೆ, ನಾನು ಏನಂತ ಕೇಳ್ಬಿಟ್ಟೆ. ಇಷ್ಟು ಉದ್ದ ಮಾತಾಡ್ತಿದ್ದೀರಲ್ಲ. ಅಲ್ಲ, ಏನು ಐ ಲವ್ ಯು ಭೂಮಿ ಅಂತ ಹೇಳಿದ್ರ ಅಂತ ಕೇಳ್ದೆ. ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅನ್ನಿ, ಅದು ನಾರ್ಮಲ್ ಆಗಿ. ಯಾಕೆ ಇಷ್ಟು ಉದ್ದ ಮಾತಾಡ್ತಿದ್ದೀರ ಒಳ್ಳೆ? ಅದ್ರಲ್ಲೂ ಬೇಸ್ ವಾಯ್ಸ್ ಅಲ್ಲಿ ಬೇರೆ. ನಾನು ನಿಂಗೆ ಐ ಲವ್ ಯು ಹೇಳದ? ನನ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕೆ ಅವತ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದಾಗ ನೀವೇನ್ ಹೇಳಿದ್ದು? ಮರ್ತೋಗ್ಬಿಟ್ರಾ? ಅವತ್ ನನ್ ಮೈದುಗೆ ಡೌಟ್ ಬರ್ಬಾರ್ದು ಅಂತ ಅವ್ನ ಮುಂದೆ ನೀವ್ ನನ್ಗೆ ಐ ಲವ್ ಯು ಭೂಮಿ ಅಂತ ಹೇಳಿಲ್ವಾ? ನೆನ್ಪಾಯ್ತಾ? ಸಾಹೇಬ್ರೆ, ನಿಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬೆಳಿಗ್ಗೆ ಒಂಥರ ಇರ್ತೀರಾ, ಮಧ್ಯಾಹ್ನ ಒಂಥರ ಇರ್ತೀರಾ. ಸಾಹೇಬ್ರೆ, ಅದು ಅಜ್ಜಿ ಹೇಳಿದ್ರು, ಇವತ್ ಮನೆಗ್ ಶಾಸ್ತ್ರಿಗಳು ಬರ್ತಿದಾರಂತೆ, ಬೇಗ ಕೆಳಗ್ ಹೋಗ್ಬೇಕಂತೆ, ಎಲ್ರು ಶಾಸ್ತ್ರಿಗಳು ಬಂದಾಗ ಇರ್ಬೇಕಂತೆ. ನೀವು ಬೇಗ ಬಂದ್ಬಿಡಿ. ಮೊನ್ನೆ ಭೂಮಿ ಸ್ವಲ್ಪ ಹೊತ್ತು ಮನೇಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ.
ನಾವೆಲ್ಲ ತುಂಬಾ ಗಾಬರಿ ಆಗೋಗ್ಬಿಟ್ಟಿದ್ವಿ. ಅದಕ್ಕೆ ಅವಳು ಕ್ಷೇಮವಾಗಿ ಮನೆಗೆ ವಾಪಸ್ ಬಂದ್ಮೇಲೆ ಸತ್ಯನಾರಾಯಣ ದೇವ್ರ ಪೂಜೆ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಪೂಜೆ ಮಾಡಿಸ್ಬೇಕಿದೆ, ಯಾವಾಗ ಏನು ಅಂತ ನೀವು ಹೇಳಿ. ಅಮ್ಮ, ನಾನು ಕೂಡ ಇವಳು ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ಲಿ ಅಂತ ಗಣಪತಿಲಿ ಬೇಡ್ಕೊಂಡಿದ್ದೆ. ದೇವ್ರದೆ, ಈಗ ಇವಳು ನಮ್ ಕಣ್ಮುಂದೆನೆ ಇದ್ದಾಳೆ. ಹಾಗೆ ಇವನು ನನ್ ಮಗ ನಚ್ಚಿ ವಿದೇಶದಲ್ಲಿ ಒಂದ್ ಹುಡ್ಗಿನ ಇಷ್ಟಪಟ್ಟಿದ್ದಾನೆ. ಆ ಹುಡ್ಗಿನೂ ಅಷ್ಟೇ ನನ್ ಮಗನ ತುಂಬಾ ಪ್ರೀತಿಸ್ತಾ ಇದ್ದಾಳಂತೆ. ಆದ್ರೆ ಆ ಹುಡುಗಿಗೆ ಇಲ್ಲಿಗೆ ಬರಕ್ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ಆ ಹುಡ್ಗಿನ ಒಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ ಮಗನ್ ಜೊತೆ ನನ್ ಸೊಸೆನ ವಿದೇಶಕ್ಕೆ ಕಳಿಸ್ಬೇಕು ಅನ್ಕೊಂಡಿದೀವಿ. ಓ ಹಾಗೇನು? ಗಂಡ ಅದು ನಾನು ಇಲ್ಲೇ ಇರ್ತೀನಿ. ನೋಡಿದ್ರೆ ಅತ್ತೆ ಸೊಸೆ ಅವ್ರ ಪಾಟಿಗೆ ಅವರೇ ಡಿಸೈಡ್ ಮಾಡ್ಕೊಂಡೆಲ್ಲ ಮಾಡ್ಕೊತೆ. ಮದರ್ ಇಂಡಿಯಾ ಬ್ರೋ ಏನೋ ಹೇಳ್ಬೇಕು ಅಂತಿದ್ದಾನೆ. ನನಗೇನಿರುತ್ತಮ್ಮ, ದೊಡ್ಡವ್ರು ನೀವೆಲ್ಲ ಮಾತಾಡಿ. ಅದಕ್ಕೆ ನನ್ ಮಗ ಮತ್ತೆ ನನ್ ಸೊಸೆ ವಿದೇಶಕ್ಕೆ ಕ್ಷೇಮವಾಗಿ ಹೋಗ್ಬಿಟ್ ಬರ್ಲಿ, ಹಾಗೆ ಈ ಮನೆ ಮಕ್ಳಿಗೂ ಒಳ್ಳೇದಾಗ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ ತಮ್ಮನ್ ಹೆಂಡತಿ ಶಾರದಾ ಆದಷ್ಟು ಬೇಗ ಮನೆಗ್ ಬರ್ಲಿ ಅಂತ ಹರ್ಸಿ ನೀವೇ ಮುಂದೆ ನಿಂತು ಸತ್ಯನಾರಾಯಣ ಪೂಜೆ ನಡೆಸ್ಕೊಡ್ಬೇಕು. ಆಗ್ಲಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬಾ ಶ್ರೇಷ್ಠ. ಮೊದಲಿಗೆ ಗಣಪತಿ ಪುಷ್ಪಾರ್ಚನೆ ಮಾಡಿ ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಶ್ರವಣ್ ಅವರ ಬೇಡಿಕೆಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ನಿಮ್ ಕಾರ್ಯವೆಲ್ಲ ನೆರವೇರುತ್ತೆ. ಸರಿ, ಹಾಗಾದ್ರೆ ಶಾಸ್ತ್ರಿಗಳೇ, ಹತ್ತಿರದಲ್ಲಿ ಯಾವ್ದಾದ್ರು ಒಳ್ಳೆ ದಿನ ನೋಡಿ ಹೇಳಿ. ಹಾ, ಖಂಡಿತ. ನಾಳೆ ಪ್ರಶಸ್ತವಾಗಿದೆ ಪೂಜೆಗೆ, ಆಗ್ಬೋದಾ? ಹಾ, ಆಗ್ಬೋದು. ಪೂಜೆಗೆ ದಂಪತಿಗಳು ಕುತ್ಕೋಬೇಕು. ಅಮ್ಮ, ನಾವಿಬ್ರೆ ಪೂಜೆ ಕೂರ್ಬೋದಿತ್ತು, ಆದ್ರೆ ಇವ್ರಿಗೆ ತುಂಬಾ ಹೊತ್ತು ನೆಲದ ಮೇಲೆ ಕೂರೋದಕ್ಕಾಗಲ್ಲ. ಪಾಪ ಇವ್ರಿಗೆ ಕಷ್ಟ ಆಗುತ್ತೆ. ಹಾಗಾದ್ರೆ ಅಜಿತ್ ಭೂಮಿ ನೀವಿಬ್ರು ಕುತ್ಕೊಳ್ಳಿ ಪೂಜೆಗೆ. ಇಷ್ಟು ದಿನ ಪ್ರತಿ ಪೂಜೆಗೂ ಭೂಮಿ ಬೇಡ ಅಂತ ಈ ಮುದ್ಕಿನೇ ಅಡ್ಗಾಲ್ ಹಾಕ್ತಿದ್ಲು, ಆದ್ರೆ ಈಗ ಅಜ್ಜಿ ಅದು ನೀವ್ ಹೇಳಿದ್ಮೇಲೆ ಮುಗಿತ지. ದೊಡ್ಡವರು ಮನೇಲಿ ಏನ್ ಹೇಳ್ತಾರೋ ಅದೇ ಫೈನಲ್. ಅಜ್ಜಿ, ನೀವ್ ಹೇಳ್ದಾಗೆ ನಾನು ಸಾಹೇಬ್ರು ಇಬ್ರು ಪೂಜೆ ಕೂರ್ತೀವಿ. ಹಾ ಅಶ್ವಿನಿ, ಹೋದ್ ಕೆಲ್ಸ ಏನಾಯ್ತು? ಆಲ್ ಸೆಟ್ ಮೇಡಮ್. ಆ ನಚ್ಚಿ ನಿಮ್ ಹತ್ರ ಎಲ್ಲಾ ಸೀಕ್ರೆಟ್ಸ್ ಹೇಳ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟ. ನಚ್ಚಿ ಕೆಲ್ಸ ಮಾಡೋ ಹಾಸ್ಪಿಟಲ್ ನಿಂದ ಒಬ್ಬ ನರ್ಸ್ ಬಂದಿದ್ನಲ್ಲ, ಪಾಪ ಅವನ್ ಮಗನಿಗೆ ಲ್ಯಾಪ್ಟಾಪ್ ನೆಸೆಸಿಟಿ ಇತ್ತು. ಆ ನೆಸೆಸಿಟಿನ ನಾನ್ ಫುಲ್ಫಿಲ್ ಮಾಡ್ಕೊಟ್ಟೆ, ಅವನು ನನ್ ಕೆಲ್ಸ ಮಾಡ್ಕೊಟ್ಟೆ. ನಾಳೆ ಎಲ್ಲಾ ವಿಘ್ನ ಕಳೀಲಿ ಅಂತ ಆ ವಿಘ್ನ ನಿವಾರಕನಿಗೆ ಪ್ರಾರ್ಥನೆ ಮಾಡಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮುಗಿಯೋ ವೇಳೆಗೆ ಆ ಪೂಜಾ ಫಲ ಅವ್ರ ಕೈಯಲ್ಲಿರುತ್ತೆ. ನಾನೇ ಮನಸ್ವಿನಿ ಅನ್ನೋ ಬ್ಲಡ್ ರಿಪೋರ್ಟ್. ಮಜಾ ಅಂದ್ರೆ ಇಲ್ಲಿ ನಿಜವಾದ ಮನಸ್ವಿನಿ ಆ ಭೂಮಿ. ಈಗ ಅವಳ ಬ್ಲಡ್ಡೇ ಕೊಟ್ಟು ಅವಳ ಹೆಸರಲ್ಲೇ ರಿಪೋರ್ಟ್ ತರಿಸ್ತಾ ಇರೋದು. ಪಾಪ ಮಾಯಕರು ನಾಳೆ ನನ್ನನ್ನೇ ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾರು ಸಿಕ್ಕಾಕ್ತಾ ಇರೋದು? ಅದು ಏನಿಲ್ಲ ಬಾವ, ಅವತ್ತು ಸಂಗೀತ ಮತ್ತೆ ರಾಮಣ್ಣನ್ ವೆಡ್ಡಿಂಗ್ ಆನಿವರ್ಸರಿ ದಿನ ಅಪ್ಪು ದುಡ್ಕಿ ಭೂಮಿಗೆ ತೊಂದರೆ ಮಾಡಿ ಅದನ್ನ ಇವಳ ಮೇಲೆ ಹಾಕಿ ಇವಳನ್ನ ಸಿಕ್ಕಾಕ್ಸಿದ್ಲಲ್ಲ, ಆ ನೋವು ಇನ್ನೂ ಕಾಡ್ತಿದೆ ಅಂತ ನನ್ನ ಹತ್ರ ಹೇಳ್ತಾ ಇದ್ಲು. ಅದಕ್ಕೆ ಕಹಿ ನೆನಪುಗಳನ್ನ ಮರ್ತು ಬಿಡ್ಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ ಪುಟ್ಟಿ? ಕಂದ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾನೆ. ತಪ್ಪು ಮಾಡೋದು ಸಹಜ ಕೂಡ, ಆದ್ರೆ ಅದನ್ನ ತಿದ್ದಿ ನಡೆಯೋನೇ ನಿಜವಾದ ಮನುಷ್ಯ. ಮಾತಿನ ಪಶ್ಚಾತ್ತಾಪಕ್ಕಿಂತ ಇನ್ಯಾವತ್ತೂ ನನ್ನಿಂದ ಈ ರೀತಿ ತಪ್ಪಾಗಬಾರ್ದು ಅನ್ನೋ ತರ ನಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಗುಣ. ಅರ್ಥಾಯ್ತಾ? ಸರಿಯಾಗಿ ಕೇಳಿಸ್ಕೊಂಡ್ಯಾ? ಒಳ್ಳೆ ಹುಡುಗಿ. Could you please tell me what time this flight will reach Manhattan? ಏನ್ ಸಾಹೇಬ್ರೆ ಇದು ಗುಡುಗುಡು ಅಂತಿದೆ? ಏನ್ ಇಂಗ್ಲಿಷ್ ಇದು? ನಂಗೆ ಏನು ಅರ್ಥನೇ ಆಗ್ತಿಲ್ಲ. ನೋಡಿ, ಇದ್ರಲ್ಲೂ ಸ್ವಲ್ಪ ತುಂಡ ಕೇಳಿ. ನೋಡು, ತಲಹಾಟೆ ಮಾಡ್ಬೇಡ. ನಾನು ಹೇಳ್ದಷ್ಟನ್ನ ರಿಪೀಟ್ ಮಾಡಷ್ಟೆ. Could you please tell me? ಕುಡುಗುಡು ಕುಡ್ದ್ಬಿಟ್ಟು ಟೆಲ್ ಪ್ಲೀಸ್. ಹಾ ಮಮ್ಮಿ, ಪ್ಲೀಸ್ ಕಾನ್ಸಂಟ್ರೇಟ್. 1 ಗಂಟೆಯಿಂದ ಹೇಳ್ಕೊಡ್ತೀನಿ, 1 ಲೈನ್ ಕಲ್ತ್ಕೊಂತಿಲ್ಲ ನೀನು. ಹೀಗಾದ್ರೆ ದೇಶ ಬಿಟ್ಟು ಹೋಗಿ ನೀನೇನ್ ಮಾತಾಡ್ತೀಯಾ? ಸಾಹೇಬ್ರೆ, ನಾವಿಬ್ರು ಮದ್ವೆ ಆಗೋಕ್ಕಿಂತ ಮುಂಚೆ ನಮ್ ಏರಿಯಾಗೆ ಒಬ್ಳು ಇಂಗ್ಲಿಷ್ ಅವಳು ಬಂದಿದ್ಲು. ಅವಳಿಗೆ ಕನ್ನಡನೇ ಗೊತ್ತಿರ್ಲಿಲ್ಲ. ನಾನು ಅವಳ ಜೊತೆ ಮಾತಾಡಿ 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 ಅವಳಿಗೆ ಕನ್ನಡ ಹೇಳ್ಕೊಟ್ಬಿಟ್ಟೆ. ಹೆಂಗೆ? ಇವಾಗ ನಮ್ ನಚ್ಚಿ ಹುಡ್ಗಿಗೆ ನಾನ್ ಮಾತಾಡೋ ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ ಅಂದ್ರೆ ಏನಂತೆ? ನಾನೇ ಅವಳಿಗೆ ಕನ್ನಡ ಹೇಳ್ಕೊಟ್ಬಿಡ್ತೀನಿ. ಹೇಗಿದ್ರು ಅವಳು ನಮ್ ನಚ್ಚಿನ ಮದ್ವೆ ಆದ್ಮೇಲೆ ಇಲ್ಲಿ ಬಂದಿದ್ದಾಗ ಕನ್ನಡದಲ್ಲೇ ತಾನೇ ಮಾತಾಡ್ಬೇಕು ಅಲ್ವಾ ನಚ್ಚಿ?
ಭೂಮಿ ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಅರ್ಥ ಆಗ್ತಿದೆಯಲ್ಲ? ನೀನ್ ಇಂಗ್ಲಿಷ್ ಕಲಿಬೇಕು ಅಷ್ಟೇ. ಇಂಗ್ಲಿಷ್ ಕಲ್ತಿಲ್ಲ ಅಂತ ಹೇಳಿದ್ರೆ ನೀನ್ ದೇಶ ಬಿಟ್ಟು ದೇಶಕ್ಕೆ ಹೋದ್ರೆ ನೀನ್ ಕಷ್ಟ ಆಗಲ್ವಾ? ಆ ಹುಡುಗಿ ಹತ್ರ ಮಾತಾಡ್ಬೇಕಲ್ವಾ ನೀನು? ಸತ್ಯಣ್ಣ, ನಂಗೆ ಇವ್ರು ಹೇಳ್ಕೊಡೋದು ಅರ್ಥ ಆಗ್ತಿಲ್ಲ ಸತ್ಯಣ್ಣ. ಓ ಒಂದ್ ನಿಮಿಷ ಬ್ರೋ, ಅದಕ್ಕೇನ ಇಷ್ಟೊಂದು ಗೋಳ ಇಕ್ಕೋಬೇಡ ಪ್ಲೀಸ್. ನೋಡು, ಇಂಗ್ಲಿಷ್ ಕಲ್ತ್ರೆ ನಿನ್ ಜೊತೆ ಅವಳು ಫಾರಿನ್ ಬರ್ತಾಳೆ. ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲೂ ಕಳ್ಸಲ್ಲ. ಅಬ್ಜೆಕ್ಷನ್ ಮೈ ಲಾರ್ಡ್. ಅಲ್ಲ, ನಿಮ್ ಉದ್ದೇಶ ಇವಳಿಗೆ ಇಂಗ್ಲಿಷ್ ಹೇಳ್ಕೊಡೋದಾ ಅಥವಾ ಫಾರಿನ್ ಹೋಗದೇ ಇರೋ ತರ ತಡೆಯೋದಾ? ಈ ವಿಷಯದಲ್ಲಿ ನನಗೆ ಯಾಕೂ ಸಂಶಯ ಬರ್ತಿದೆಯಲ್ಲ. ಏನ್ ಸಮಾಚಾರ? ಬ್ರೋ, ನಾನ್ ಅದಕ್ಕೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಅದಕ್ಕೆ ಇವಾಗ ನೀವು ಅನಾಯ ಅಂತ ಅನ್ಕೊಳ್ಳಿ. ಹಾ ಬ್ರೋ, ನೀನು ನಚ್ಚಿ ಅಂತ ಅನ್ಕೋ. ಇವಾಗ ನೀನು ಅತ್ಗೆ ಹತ್ರ ಅನಾಯ ತರ ಮಾತಾಡು. ಅದಕ್ಕೆ ಅನಾಯ ತರ ನಿಂಗೆ ಉತ್ತರ ಕೊಡ್ತಾರೆ. ಓಕೆನಾ? ಅದ್ ಹೇಗೂ ಮಾಡ್ತಾರೆ. ನಾನ್ ಹೇಳ್ತಿದ್ದೀನಲ್ಲ, ಮಾಡ್ತಾರೆ. ನನಗ್ ಅದಕ್ಕೆ ಮೇಲೆ ನಂಬಿಕೆ ಇದೆ. ಓಕೆನಾ? ಕಮಾನ್. ಓಕೆ ಬ್ರೋ, ಈಗ ನೀನು ಅದಕ್ಕೆ ಇದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ಅನಾಯ, ಐ ಲವ್ ಯು ಅಂಡ್ ಐ ಮಿಸ್ ಯು ಅಂಡ್ ಐ ಕ್ಯಾನ್ ನಾಟ್ ಲಿವ್ ವಿತೌಟ್ ಯು. ವಿಲ್ ಯು ಪ್ಲೀಸ್ ಕಮ್ ವಿತ್ ಮೀ ಟು ಇಂಡಿಯಾ? ವಿಲ್ ಯು ಪ್ಲೀಸ್ ಕಮ್ ವಿತ್ ಮೀ ಟು ಅವರ್ ಹೋಮ್? ಐ ಲವ್ ಯು, ಐ ಮಿಸ್ ಯು. ನನಗೆ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ನಿನ್ನೆ ನಾನು ನಿನ್ ಮೇಲೆ ಸ್ವಲ್ಪ ರೇಗಿದೆ, ಬಟ್ ಅದನ್ನ ನಿನ್ನೆಗೆ ಬಿಟ್ಬಿಡ್ಬೇಕು. ಅದನ್ನ ಕ್ಯಾರಿ ಮಾಡ್ಕೊಂಡು ಇವತ್ತವರೆಗೂ ತಗೊಂಡ್ರೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಬಾ, ಮಾತಾಡಲ್ಲ ಅಪ್ಸರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.